ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಸುಂದರವಾದಂಥ ಒಂದು ಮಾರ್ಗ ಅಲ್ಲವಾ? ಈ ಸ್ಥಳದಲ್ಲಿ ಈ ಮಾರ್ಗವನ್ನು ಅವರು ನಿರ್ಮಿಸಿದ್ದಾರೆ. ಯಾಕೆಂದರೆ ಇದೊಂದು ಬೆಟ್ಟ ಪ್ರದೇಶ, ಅಂಕುಡೊಂಕಾದ ಹಾದಿ, ಸರಿಯಾಗಿ ನಡೆಯುವುದಕ್ಕೆ ಆಗುವುದಿಲ್ಲವಲ್ಲ. ಜನರು ನಡೆಯುವುದಕ್ಕೆ ಅನುಕೂಲವಾಗುವಂತೆ ಮೆಟ್ಟಿಲುಗಳನ್ನು ನಿರ್ಮಿಸಿ ಸುಂದರವಾಗಿ ಮಾಡಿದ್ದಾರೆ. ಆದ್ದರಿಂದ ನಡೆಯುವುದಕ್ಕೆ ಬಹಳ ಸುಲಭವಾಗಿದೆ. ಈಗ ನಮ್ಮ ಜೀವಿತದಲ್ಲೂ ಕೆಲವೊಮ್ಮೆ ಅಂಕುಡೊಂಕಾದ ಮಾರ್ಗಗಳು ಇರುತ್ತವೆ. ಅದರಲ್ಲಿ ನಡೆಯುವುದಕ್ಕೆ ಕಷ್ಟವಾಗಿರುತ್ತದೆ. ಆ ಮಾರ್ಗವನ್ನು ಸರಿಪಡಿಸಿಬಿಟ್ಟರೆ ಈಸಿಯಾಗಿ ನಡೆದು ಹೋಗಬಹುದು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಿನ್ನ ಎಲ್ಲ ನಡವಳಿಕೆಯಲ್ಲೂ ಕರ್ತನಿಗೆ ವಿಧೇಯನಾಗಿರೋ. ದೇವರು ಹೇಳುತ್ತಾರೆ, ಮಗನೇ ಮಗಳೇ, ನಿನ್ನ ಎಲ್ಲ ನಡವಳಿಕೆಯಲ್ಲೂ ಕರ್ತನ ಚಿತ್ತಕ್ಕೆ ವಿಧೇಯನಾಗಿರೋ, ಆಗ ಆತನು ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೀನು ನಡೆಯುವುದಕ್ಕೆ ಸುಲಭವಾಗಿರುತ್ತದೆ. ಆತನ ಚಿತ್ತಕ್ಕೆ ವಿಧೇಯರಾಗಿರುವುದು ಅಂದರೆ ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ನಾವು ಸಂಧಿಸಬೇಕಾಗಿ ಬರುತ್ತದೆ. ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದ ಕೂಡಲೇ ಕುಳಿತು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಇಂದು ಏನೇನು ಮಾಡಬೇಕು, ಯಾರನ್ನು ಸಂಧಿಸಬೇಕು, ಯಾವ್ಯಾವ ಕಾರ್ಯಗಳನ್ನು ನೆರವೇರಿಸಬೇಕು, ಇದೆಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ದೇವರೇ ಇದನ್ನೆಲ್ಲ ಮಾಡಿ ಮುಗಿಸಲು ನನಗೆ ಕೃಪೆ ಬೇಕು, ನನ್ನನ್ನು ಮುನ್ನಡೆಸಬೇಕು, ಸಹಾಯ ಮಾಡಬೇಕು ಎಂದು ಮುಂಜಾನೆಯೇ ಅದನ್ನು ದೇವರ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥನೆ ಮಾಡುವೆ. ಆಗ ನೋಡಿರಿ, ಒಂದೊಂದು ಕಾರ್ಯದಲ್ಲೂ ದೇವರು ಮಾರ್ಗವನ್ನು ಸರಾಗ ಮಾಡಿ ಮುನ್ನಡೆಸುವರು. ಅದರ ಹಿಂದಿನ ದಿನ ಯೋಚಿಸುವಾಗ ಇಷ್ಟು ಕೆಲಸ ಇದೆ, ಇಷ್ಟು ಕೆಲಸವನ್ನು ಹೇಗೆ ಮಾಡಲು ಸಾಧ್ಯ, 4 ದಿನದ ಕೆಲಸವನ್ನು ಒಂದೇ ದಿನದಲ್ಲಿ ಹೇಗೆ ಮಾಡಲು ಸಾಧ್ಯ ಎಂಬ ಪರಿಸ್ಥಿತಿ ಬರುತ್ತದೆ. ಹಾಗೆ ಭಯ ಕಳವಳವಾಗಿ ಇರುತ್ತದೆ. ಸ್ವಲ್ಪ ದೇವರ ಸಮ್ಮುಖದಲ್ಲಿ ಕುಳಿತು, ದೇವರೇ ಇಷ್ಟು ಕೆಲಸಗಳಿವೆ, ಇಷ್ಟೊಂದು ಕಾರ್ಯಗಳನ್ನು ಮಾಡಬೇಕು, ನನಗೆ ಸಹಾಯ ಮಾಡಿ ಎಂಬುದಾಗಿ ನಮ್ಮ ಮಾರ್ಗಗಳನ್ನು ಆತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ನೋಡಿರೆ, ಮರುದಿನ ಹಾಗೆ ಟಕ್ ಟಕ್ ಎಂದು ಬಹಳ ಸುಲಭವಾಗಿ ಎಲ್ಲ ಕಾರ್ಯಗಳು ನೆರವೇರಿ ಬಿಡುತ್ತವೆ. ಯಾಕೆಂದರೆ ಕರ್ತನು ಮಾರ್ಗವನ್ನು ಸರಾಗ ಮಾಡಿ ಈಸಿಯಾಗಿ ನಡೆದು ಹೋಗುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡುವನು. ನಿಮ್ಮ ಜೀವಿತದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಕುಟುಂಬ ಕಾರ್ಯಗಳಲ್ಲಿ, ಅದು ಏನೇ ಆಗಿದ್ದರೂ ಸರಿ, ಅಂಕುಡೊಂಕಾದಂಥ ಒಂದು ಮಾರ್ಗ, ನಡೆಯುವುದಕ್ಕೆ ಕಷ್ಟಪಡುವಂಥ ಒಂದು ಪರಿಸ್ಥಿತಿ, ತೊಳಲಾಡುವಂಥ ಒಂದು ಅವಸ್ಥೆ, ಸ್ವಲ್ಪ ಕುಳಿತುಕೊಳ್ಳಿ, ದೇವರ ಮುಖವನ್ನು ನೋಡಿರೆ, ನನ್ನ ಮಾರ್ಗಗಳು ನಿಮಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ಬಲದಿಂದ ಇದು ಸಾಧ್ಯವಿಲ್ಲ, ನನಗೆ ಸಹಾಯ ಮಾಡಿ ದೇವರೇ, ನಾನು ನಿಮಗೆ ಒಪ್ಪಿಸಿ ಕೊಡುತ್ತೇನೆಂದು ಪ್ರಾರ್ಥಿಸಿ ನೋಡಿರಿ. ಆತನು ಸುಂದರವಾಗಿ ಮಾರ್ಗಗಳನ್ನು ಸರಾಗ ಮಾಡಿ ನೀವು ಸುಲಭವಾಗಿ ಮುಂದೆ ನಡೆಯುವಂತೆ ಕರ್ತನು ಸಹಾಯ ಮಾಡುವನು. ಇದುವೇ ದೇವರೊಂದಿಗೆ ನಡೆಯುವಂಥ ಕಾರ್ಯದ ರಹಸ್ಯ. ಆದ್ದರಿಂದ ಅನುದಿನ ಯೇಸುವಿನೊಂದಿಗೆ ನಡೆಯಲು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಹಾಗಾದರೆ ಯೇಸುವಿನೊಂದಿಗೆ ನಡೆಯುವಂಥ ಜೀವಿತವನ್ನು ಜೀವಿಸಿದರೆ ಮಾರ್ಗಗಳನ್ನು ಸರಾಗ ಮಾಡಿ ಅವುಗಳನ್ನು ಸುಲಭವಾಗಿ ದಾಟಿ ಹೋಗುವುದಕ್ಕೆ ಸಹಾಯ ಮಾಡುವನು. ಆ ಸಹಾಯವನ್ನು ಹೊಂದಿಕೊಳ್ಳುವಿರಾ? ದೇವರನ್ನು ನೋಡಿ ಹೇಳಿರಿ, ದೇವರೇ, ನನ್ನ ಮಾರ್ಗಗಳನ್ನು ನಿಮಗೆ ಒಪ್ಪಿಸುತ್ತೇನೆ, ನನ್ನ ಯೋಜನೆಗಳು, ಕಾರ್ಯಗಳು, ಮಾಡಬೇಕಾದ ವಿಷಯಗಳು ನಿಮಗೆ ಒಪ್ಪಿಸಿ ಕೊಡುತ್ತೇನೆ. ಅಂಕುಡೊಂಕಾಗಿದೆ, ಹೇಗೆ ಮುನ್ನಡೆಯುವುದೋ ತಿಳಿಯುತ್ತಾ ಇಲ್ಲ, ನೀವು ನನ್ನ ಮಾರ್ಗಗಳನ್ನು ಸರಾಗ ಮಾಡಿರಿ. ನಾನದನ್ನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.